ಪ್ರಜಾಪ್ರಭುತ್ವದಲ್ಲಿ ಪ್ರಜಾಸೇವಕರಾಗಿ ಕೆಲಸ ನಿರ್ವಹಿಸಬೇಕಾದಂತಹ ಜನರ ತೆರಿಗೆಯಲ್ಲಿ ಸಂಬಳವನ್ನು ಪಡೆಯುತ್ತಿರುವಂತಹ ಇಬ್ಬರು ಅಧಿಕಾರಿಗಳು ಇವತ್ತು ಬಂಗಾರಪೇಟೆ ತಾಲೂಕು ಕಚೇರಿಯ ತಾಲೂಕು ದಂಡಾಧಿಕಾರಿಗಳ ಹುದ್ದೆಗೆ ಸುಮಾರು 30 ದಿನಗಳಿಂದ ಹಗ್ಗ-ಜಗ್ಗಾಟ ಆಡುವ ಮುಖಾಂತರ ಜನಸಾಮಾನ್ಯರ ಒಂದು ಕೆಲಸ ಕಾರ್ಯಗಳನ್ನು ಮಾಡದೆ ಪ್ರಜಾ ವಿರೋಧಿ ನೀತಿಯನ್ನು ಅನುಸರಿಸುವುದು ಯಾವ ನ್ಯಾಯ? ಇವತ್ತು ಸಂವಿಧಾನದ ಅಡಿಯಲ್ಲಿ ಗೆದ್ದಿರುವಂತಹ ಅಲ್ಲಿಯ ಸ್ಥಳೀಯ ಶಾಸಕರು 3 ಬಾರಿ ಇವತ್ತು ಗೆದ್ದು ತಮ್ಮ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಆದರೆ ಒಬ್ಬ ತಹಸೀಲ್ದಾರ್ ಹುದ್ದೆಯಲ್ಲಿ ಅವರು ರಾಜಕೀಯ ಮಾಡುವುದು ಯಾವ ನ್ಯಾಯ? ಪ್ರಜಾಪ್ರಭುತ್ವಕ್ಕೆ ವಿರೋಧ ನೀತಿ ಅಲ್ಲವೇ? ಯಾಕಂದರೆ ಇವತ್ತು ಯಾವುದೇ ಅಧಿಕಾರಿ ಕೆಲಸ ನಿರ್ವಹಿಸುವಂಥ ಅಧಿಕಾರಿಗಳು ಆ ತಾಲೂಕಿನ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕೇ ಹೊರತು ಸ್ಥಳೀಯ ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡಬಾರ್ದು. ಯಾಕೆ ಮಾಡಬಾರ್ದಂದರೆ ಅವರು ಸಂವಿಧಾನದ ಅಡಿಯಲ್ಲಿ ಇವತ್ತು ಅಧಿಕಾರಿಯಾಗಿ ಆಯ್ಕೆಯಾಗಿ ಬಂದಿರೋದು. ಜನರ ತೆರಿಗೆಯಲ್ಲಿ ಅವ್ರು ಕೆಲಸ ಮಾಡಬೇಕು, ಸಂಬಳ ಪಡಿತಾ ಇದ್ದಾರೆ. ಅದನ್ನು ಬಿಟ್ಟು ಸರ್ಕಾರಿ ಆಸ್ತಿ ಎಲ್ಲೈತೆ, ಸರ್ಕಾರಿ ಗೋಮಾಳ ಎಲ್ಲೈತೆ, ಕೆರೆ ಎಲ್ಲೈತೆ ಅಂಥೇಳಿ ಅದನ್ನು ಅಕ್ರಮ ಸಕ್ರಮ ಮಾಡಿಲ್ಲ ಅಂಥೇಳಿ ಅಲ್ಲಿನ ಜನಪ್ರತಿನಿಧಿಗಳು ಅವರು ಆರೋಪ ಮಾಡಿ ಇವರು ಸರಿಯಿಲ್ಲ, ವೆಂಕಟೇಶಪ್ಪನವ್ರು ಸರಿಯಿಲ್ಲ, ಅವರು ದುರ್ನಡತೆ, ಜನಸಾಮಾನ್ಯರ ಜೊತೆ ಅವರು ಸರಿಯಾಗಿ ನಡ್ಕೊತಾ ಇಲ್ಲ ಅಂತೇಳಿ ಅದಕ್ಕೆ ಉದಾಹರಣೆ ಕೊಡಿ. ಕಂದಾಯ ಮಂತ್ರಿಗಳು ಕೂತ್ಕೊಳ್ಳಿ, ಅವ್ರು ವರ್ಗಾವಣೆ ಮಾಡಿ. ಅದನ್ನು ಬಿಟ್ಟು ಇವತ್ತು 100 ಎಕರೆ ಗೋಮಾಳ ಜಮೀನನ್ನು ಆಂಧ್ರ ಮೂಲದವ್ರಿಗೆ ಕೋಟಿ ಲಂಚ ಪಡೆದು ಮಾರಾಟ ಮಾಡಿರುವ ತಹಸೀಲ್ದಾರ್ ಸುಧಾತ್ ಮೇಡಮ್ ಅವ್ರನ್ನ ಹೆಂಗೆ ಕುಳಿಸಿದ್ರೆ ನೀವಲ್ಲಿ? ಯಾವ ಪಾರದರ್ಶಕತೆ ಇದೆ? ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇಲ್ವಾ? ಅವರಿಬ್ಬರೂ ಬೇಡ, ಅವರಿಬ್ಬರನ್ನೂ ಬೇರೆ ಕಡೆ ವರ್ಗಾವಣೆ ಮಾಡಿಬಿಡಿ. 3ನೇ ವ್ಯಕ್ತಿನ ತಂದು ಕುಳಿಸಿ, ಜನಸಾಮಾನ್ಯರು ಕೆಲಸ ಮಾಡುವಂಥ ಅಧಿಕಾರಿ ಅಂತ ಕಳಿಸ್ಕೊಡ್ಸಿ, ಅಭಿವೃದ್ಧಿ ಮಾಡುವಂಥ ಅಧಿಕಾರಿ ಅಂತ ಕಳಿಸ್ಕೊಡ್ಸಿ. ಅದನ್ನು ಬಿಟ್ಟು 30 ದಿನಗಳಿಂದ ಸರ್ಕಾರಿ ಕಚೇರಿಗೆ ಬೀಗ ಹಾಕುವಂಥ ಅಧಿಕಾರಿ ಯಾರು ಕೊಟ್ಟರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಇವತ್ತು ನಾವಿದ್ದೀವಿ. ಅದನ್ನು ಮರೆತು ಇವತ್ತು ಆ ಕುರ್ಚಿಗಾಗಿ ನೀವು ಜಗಳ ಮಾಡ್ಕೊತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ? ಪ್ರಜಾಪ್ರಭುತ್ವ ಕಗ್ಗೋಲೆ ಅಲ್ವಾ? ಈ ಕೂಡಲೇ ಸ್ಥಳೀಯ ಶಾಸಕರಿಗೆ, ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸೋಮವಾರದ ಒಳಗೆ ಆ ಒಂದು ತಾಲೂಕು ಕಚೇರಿಯಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಕಾಯಂ ತಹಸೀಲ್ದಾರರನ್ನು ನೇಮಕ ಮಾಡಬೇಕು. 2 ತಹಸೀಲ್ದಾರರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಯಾರಿಗೂ ಆ ಹುದ್ದೆ ಕೊಡದೆ 3 ವ್ಯಕ್ತಿಗೆ ಜನಪರ ಮತ್ತು ಅಭಿವೃದ್ಧಿ ಪರ ಕಾಳಜಿ ಇರುವಂಥ ಅಧಿಕಾರಿಯನ್ನು ನೇಮಕ ಮಾಡಬೇಕೆಂದು ಮಾನ್ಯ ಕಂದಾಯ ಮಂತ್ರಿಗಳನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿ ದಿನಾಂಕ 20/1/2025 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಚೇರುಗಳು ಮತ್ತು ಜಾನುವಾರುಗಳ ಸಮೇತ ಹಗ್ಗ-ಜಗ್ಗಾಟ ಆಡುವ ಮುಖಾಂತರ ಹದಗೆಟ್ಟಿರುವ ತಾಲೂಕಾಡಳಿತವನ್ನು ಸರಿಪಡಿಸುವಂತೆ ಮಾನ್ಯ ಕಂದಾಯ ಮಂತ್ರಿಗಳನ್ನು ಒತ್ತಾಯುವ ಹೋರಾಟಕ್ಕೆ ಸಮಸ್ತ ರೈತ ಬಾಂಧವರು ಸಹಕರಿಸಬೇಕಂತ ಮನವಿಯನ್ನು ಮಾಡ್ತಾಯಿದ್ದೀವಿ.